ಹಾಯ್ ಫ್ರೆಂಡ್ಸ್, ನಾವಿವತ್ತು ಕೆಸುವಿನ ಎಲೆಯಲ್ಲಿ ಪತ್ರೊಡೆಯನ್ನು ಮಾಡ್ತಾ ಇದ್ದೇವೆ. ಈಗ ಮೊದಲಿಗೆ ಎಳೆಯದಾದಂಥ ಪತ್ರೊಡೆ ಎಲೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳುವ. ಇಲ್ಲೇ ತೋಟದಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಚಿಪ್ಪಾಗುವಷ್ಟು ತೆಂಗಿನ ತುರಿಯನ್ನು ತುರ್ಕೊಂಡಿದ್ದೇನೆ. ಹಾಗೆ ಒಂದು 6-7 ಕಾಳುಮೆಣಸು, ಸ್ವಲ್ಪ ಕೊತ್ತಂಬರಿ, ಒಂದು 3-4 ಸ್ಪೂನು, 1 ಸ್ಪೂನ್ ಆಗೋಷ್ಟು ಜೀರಿಗೆ, 6-7 ಮೆಂತ್ಯಕಾಳು, 1 ಪ್ಯಾಕು ಇಂಗನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಹಳದಿ ಪೌಡ್ರು, ಹಾಗೆ 5-6 ಮೆಣಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಹುಳಿ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಜೀರಿಸಲು ಮೆಣಸು ಕೂಡ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳುವ. ಹಾಗೆ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅಕ್ಕಿ ಹಾಗೂ ಉದ್ದನ್ನು ನೆನೆಸಿಟ್ಟಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಒಂದು ಸಲ ಕಡ್ದಿದ್ದನ್ನು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ. ಇದೀಗ ಪತ್ರೊಡೆ ಎಲೆಗೆ ಹಾಕುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಒಂದು ಬಾಣಲೆಗೆ ಮೆಂತೆ ಹಾಗೂ ಮೆಣಸನ್ನು ಸೇರಿಸ್ಕೊಂಡಿದ್ದೇನೆ. ಇದು ಅದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ತಾಯಿದ್ದೀನಿ. ಸಾರು ಟೈಪ್ ಮಾಡೋದ್ರಿಂದ ಅದಕ್ಕೆ ಮೆಣಸನ್ನು ತೆಗೊಳ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದೆಲ್ಲ ಹಸಿ ಮಸಾಲೆನೇ ಯೂಸ್ ಮಾಡಿದ್ದು. ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ಯಾಕಂದರೆ ತೆಂಗಿನಕಾಯಿ ಇದು ಹಾಕಿದಾಗ, ಪತ್ರೊಡೆ ಹಿಟ್ಟನ್ನು ಹಾಕಿದಾಗ ಖಾರ ಕಮ್ಮಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಗೊಳ್ತಾ ಇದ್ದೇನೆ. ಒಂದು 20 ಮೆಣಸು ಆಗುವಷ್ಟು, ಒಂದು ಹಿಡಿ ಆಗುವಷ್ಟು ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಕೊತ್ತಂಬರಿಯನ್ನು ಕೂಡ ಜಾಸ್ತಿನೇ ತಗೊಳ್ತಾ ಇದ್ದೀನಿ. ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ, ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳುವ. ಇಲ್ಲಿ ಈ ಕಡೆ ನಾನು ಬಂದವನ್ನು ಕೂಡ ರೆಡಿ ಮಾಡಿದ್ದೀನಿ, ಅಕ್ಕಿ ಹಾಕಿ. ಹಾಗೆ ಎಲೆಗಳನ್ನು ತಂದು ತೊಳೆದಿಟ್ಟಿದ್ದೇನೆ. ಅದರ ಚೊಟ್ಟನ್ನು ಕೂಡ ಹೀಗೆ ನಾರನ್ನು ಕೂಡ ತಗೊಳ್ಳುವ. ಕೆಳಗಿಟ್ಟು ನಾರನ್ನು ತಗೊಂಡ್ರಾಯ್ತು. ಎಷ್ಟು ಕ್ಲೀನಾಗಿ ಚೆನ್ನಾಗಿದೆ ನೋಡಿ. ಈ ಥರ ಒಂದು 4-5 ಇಟ್ಕೊಂಡು ಈ ಥರ ರೋಲ್ ಮಾಡಿಕೊಡಿ. ಫಾಸ್ಟಾಗಿ ಆಗುತ್ತೆ. ಇದನ್ನು ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ ಪೀಸಾಗಿ ಸಿಗುತ್ತೆ. ಇದನ್ನು ನೀವು ಆ ಕಡ್ದಿಟ್ಟಂಥ ಮಸಾಲೆಗೆ ಹಾಕ್ಕೊಂಡ್ರೆ ಆಯಿತು. ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಗುವಾನಿ ಎಲೆಯಲ್ಲಿ ಅದನ್ನು ಹಾಕಿ ಮಡಚ್ಕೊಳ್ಬೇಕು. ಇದನ್ನು ಇವಾಗ ನಾನು ಹಿಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಕೆಸುವಿನ ಹಿಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ತಂದೂರದಲ್ಲಿ ನೀರು ಹಾಕಿ ಒಂದು ಬಾಳೆಲೆ ಹಾಕಿ ಇದನ್ನು ಕಟ್ಟಿ ಇಡ್ತಾಯಿದ್ದೀನಿ, ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಆದಮೇಲೆ ಮುಚ್ಕೊಳ್ಳುವ. ಈಗ ಅದಕ್ಕೆ ಬೇಕಾದಂಥ ಕರಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಹುರ್ಕೊಂಡು ರೆಡಿ ಮಾಡಿದ್ದೀನಿ. ಮೆಣಸು, ಅರಿಶಿನ, ಕೊತ್ತಂಬರಿ, ಕಾಳುಮೆಣಸು, ಮೆಂತ್ಯ ಅದನ್ನೆಲ್ಲ ಹಾಕ್ಕೊಂಡು, ಒಂದು ಈರುಳ್ಳಿ ಅರ್ಧ, ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ಕಡಿಬೇಕು. ಇಲ್ಲಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಕಂದು ಬಣ್ಣಗೆ ಬರೋ ತನಕ ಅದನ್ನು ಹುರ್ಕೊಳ್ಳುವ. ಈಗ ಕಡೆದ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ.
ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಅಷ್ಟು ತನಕ ನಾವು ಬೆಂದಂಥ ಹಿಟ್ಟನ್ನು ತೆಗೆದುಕೊಳ್ಳುವ. ಈ ಎಲೆಗಳಲ್ಲಿ ಇದು ಗಟ್ಟಿಯಾಗಿದೆ. ಈಗ ಇದನ್ನು ಸಣ್ಣದಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಸಾರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಆ ಪೀಸ್ಗಳನ್ನು ಸೇರಿಸ್ಕೊಂಡಿದ್ದೇನೆ. ತರಕಾರಿಯಾಗಿ ಕಾಣುತ್ತೆ ಸಾರಲ್ಲಿ. ಅದರಲ್ಲಿ ಒಂದು ಸ್ವಲ್ಪ ಪೀಸ್ಗಳನ್ನು ಈ ಥರ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೇನೆ ನೋಡಿ. ಯಾವ ಥರ ಬೇಕಾದರೂ ಅದನ್ನು ಮಾಡ್ಕೊಳ್ಬೋದು. ಈಗ ಸಾರೆಲ್ಲ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ನೀರು ದೋಸೆ ದೊಟ್ಟೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ.